ಅವಳು ಕಿತ್ತದಳು ನಮ್ಮ ಮರದಾಗಿರ ಕೊರ್ಬೇನ್ ಸೊಪ್ಪೆಲ್ಲ ಕಿತ್ಕೊಂಡು ಹೊಂಟೋಗ್ಬಿಟ್ಟವಳಲ್ಲ ದೊರಿದ್ರದಳು ಎಷ್ಟು ಹೇಳಿದ್ರು ಅಷ್ಟೇನೆನಿಯಾ ಈ ಬಡ್ಡೆ ತದವಕ್ಕೆ ಏಳಿ ನಮ್ಗೇನೇನಿಯಾ ಸಾಕ್ ಬಿದ್ದೋಗ್ಬಿಟ್ಟೈತೆ ಲೇ ಬರ್ರೆ ನಿಮಗ್ ಸರಿಯಾಗಿ ಮಾಡ್ತೀನಿ ಬರ್ರೆ ಕೊರ್ಬೇನ್ ಸೊಪ್ಪು ನುಣ್ಣು ಕಿತ್ಕೊಂಡು ಹೋಗ್ಬಿಟ್ಟಿದಿರಲ್ಲೇ ನಿಮ್ ಕೊರ್ಬೇನ್ ಸೊಪ್ಪು ನೀನ್ ಯಾರು ಕಿತ್ಕೊಂಡು ಹೋಯ್ತಾರ ಬುಡಕ ಅದಕ್ಕೆ ಯಾಕೆ ಆ ಪಾಟಿ ಜೋರಾಗಿ ಕಿರ್ಚ್ಕೊಂತ ಇದೆಯೇ ಮನೆಯಾಳಿಗಳು ಕಳ್ಳಿಗಳು ಇತ್ತವಲ್ಲ ನುಣ್ಣು ಕಿತ್ಕೊಂಡು ಹೋಗ್ರೆ ನೋಡಿ ಕೊರ್ಬೇನ್ ಸೊಪ್ಪ ನಮ್ಗೇನ್ ಬ್ಯಾಡ್ವೇನು ಸಾರ್ಗ ಹಾಕೋರುವೆ ಅಂತದನ್ನುವೆ ಇಲ್ಲ ನುಣ್ಣು ಕುಯ್ಕೊಂಡು ಎತ್ಕೊಂಡು ಹೊಂಟ್ಬಿಡ್ತವೆ ಕಿತ್ತೋದವು ನಾನ್ ಕಿತ್ಕೊಂಡ್ರೆ ಎರಡು ಎಸ್ಲುಗೆ ಯಾ ಪಾಟಿ ಮಾತಾಡ್ತಾಳೆ ಅಯ್ಯಪ್ಪ ಇವಳೇನು ಕೊರ್ಬೇನ್ ಗಿಡ ಹಾಕದ್ ನಾನು ಮನೆ ಮುಂದೆ ಮರನೇ ಹಾಕ್ಬಿಡ್ತೀನಿ ನೋಡ್ತಾ ಇರು ಪದಿ ಲೇ ಪದಿ ಓ ಅಯ್ಯೋಳಕ್ಕ ಅದು ನಿಮ್ಮ ಅತ್ತೆನ ನಿನ್ನ ವಾರ್ಗಿತ್ತಿನುವೆ ಹಂಗೇನೇನಿಯ ನಿನ್ನ ನಾದ್ನಿ ಎಲ್ರೂ ನಿಮ್ಮ ಅತ್ತೆನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವ್ರೆ ಅದಕ್ಕೇನೇನಿಯ ನಿಮ್ಮ ಅತ್ತೆ ಪಾಪಗಳು ಅಂತ ಹತ್ಕೊಂಡು ಆ ದೇವಸ್ಥಾನದಾಗ ಮನೆ ಕಬಿಟ್ಟೈತೆ ನಾನು ಅದಕ್ಕೆ ಹೇಳ್ಬಿಟ್ಟು ಹೋಗನಿ ಅಂತ ಬಂದೆ ಅಲ್ಲ ಕಣವ ಏನೋ ತಪ್ಪು ಮಾಡಿರ್ತಾರೆ ವಯಸ್ಸಾದವರು ನಾಳೆಗೆ ನಿಮಗೂ ಅಂತ ಪರಿಸ್ಥಿತಿ ಬರೋಕ್ಕಿಲ್ವೇ ಯೋಚನೆ ಮಾಡು ಹಂಗೆಲ್ಲನೂ ಬೀದಿಗೆ ಹಾಕ್ಬಿಟ್ರೆ ಪಾಪ ಎಮ್ಮಿ ಎಲ್ತಾನೆ ಓದೋಳು ಯಾರನ್ನ ಬಸ್ ಚಾರ್ಜ್ಗೆ ಒಂದು 100 ರೂಪಾಯಿ ಕೊಟ್ಬಿಟ್ರೆ ಸಾಕತ್ಲಾಗೆ ಪ್ಯಾಟ್ ಹೊಂಟೋಗ್ಬಿಟ್ಟು ಅನಾಥಾಶ್ರಮಕ್ಕೆ ಸೇರ್ಕತ್ತೀನಿ ಕಣವ ಅಂತ ಹೇಳ್ಬಿಟ್ಟು ಎಲ್ಲರೂ ಗೋಗರಿತಾ ಇದ್ಲು ನಾನು ಅದಕ್ಕೆ ನಿನಗೆ ವಿಷಯ ಗೊತ್ತಿಲ್ವೋ ಅಂತ ಹೇಳ್ಬಿಟ್ಟು ಓಡ್ಬಂದೆ ಹೇಳೋಕ್ಕೆ ನಾನು ಅಲ್ಗೂ ಪೊದ್ದಿ ಮನೆಗೆ ಹೋಗ್ಬಿಟ್ಟು ಇರೋದಲ್ವೇನಕ್ಕ ಅಂತ ಹೇಳಿದ್ರೆ ಇಲ್ಲ ಕಣವ ನಾನು ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದು ಯಾಕೋ ಕಣವ ನಾಕಾಣೆ ಸುಮ್ಕೆ ಗುಳಾಡ್ತೈತೆ ಸುಮ್ಮನೆನಿಯಾ ಹೋಗ್ಬಿಟ್ಟು ಒಂಚೂರು ಸಮಾಧಾನ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬರ್ಬೇಕಿತ್ತು ಇದೇನಕ್ಕ ಹೇಳ್ತಿದ್ಯಾ ನಮ್ಮ ಅತ್ತೆ ಮಮತನ್ ಜೊತೆ ಸಂದಕ್ಕೆ ಇತ್ತಲ್ಲ ನಮ್ಮ ಅತ್ತೆ ಮಮತ ಮನೆಯಿಂದ ಈಚೆ ಕಡೆಗೆ ಹಾಕುದ್ಲಾ ವಾ ನಿಂಗೆ ಎಂತ ವಿಷಯನೂ ಗೊತ್ತಿಲ್ವೇನು ಮಮತನ್ನ ಗಂಡ ಬಿಟ್ಬಿಟ್ಟವನೆ ನಿಮ್ಮ ಬಾವ ಮಮತಿನ ಬಿಟ್ಬಿಟ್ಟು ಆ ಶಾರದಿ ಹಿಂದೆ ಹೊಂಟವನೆ ಆ ಶಾರದಿನುವೆ ನಿಮ್ಮ ಬಾವ ಇಬ್ರುನುವೆ ನಿನ್ನ ನಾದ್ನಿ ಸುಮ ಮನೆಗವಳೆ ಕಣವ ಸುಮ ಮನೆಗವಳೆ ಇವಾಗ ಸುಮ ಮನೆಗೆ ಹೋಗಿದ್ಲಂತೆ ಏನೋ ಅವಳುನುವೆ ಸಾಕಕ್ಕಿಲ್ಲ ನಿನ್ನ ಅಂತೇನೋ ಹೇಳಿದ್ಲಂತೆ ನಿಮ್ಮ ಅತ್ತೆನ ಅದಕ್ಕೆ ಅವಳುನುವೆ ಬಂದ್ಬಿಟ್ಟವಳೆ ನಿಮ್ಮ ಬಾವನುವೆ ಹಂಗೆ ಮಮತಿ ಇಬ್ರುನುವೆ ದೂರ ಹೋಗ್ಬಿಟ್ಟವ್ರೆ ಅಯ್ಯೋ ನಿಂಗೇನು ವಿಷಯ ಗೊತ್ತಿಲ್ಲ ಅನ್ನೋ ಅಯ್ಯೋ ಇಲ್ಲ ಕಣಕ್ಕ ನನ್ಗೇನೋ ಕ್ಯಾಮೆಶ್ ಆನೆ ಐತಾ ಟೆನ್ಷನ್ ಆಗಿ ಏನೇನು ಕೆಲಸ ಮಾಡಿದ್ನೋ ಏನೇನು ಬಿಟ್ನೋ ಒಂದು ಗೊತ್ತಿಲ್ಲ ತಗೊಳಕ ನನಗಂತೂ ಓ ನೀನತ್ಲಾಗೆ ಹೆಂಗೋ ಹೇಳ್ದಲ್ಲ ಸರಿ ಇವಾಗ ನಮ್ಮ ಅತ್ತೆ ಎಲ್ಲೈತೆ ಅಲ್ಲೇ ದೇವಸ್ಥಾನ ತಗೈತೆ ಹೋಗಿ ಮಾತಾಡ್ಸಂಗಿದ್ರೆ ಮಾತಾಡ್ಸು ನಿನ್ ಕೈ ಸಾಕ್ಳಕ್ಕಾಗ್ಲಿಲ್ಲ ಅಂದ್ರೆ ಒಂದು 500-1000 ರೂಪಾಯಿ ಕೈಗಿಕ್ಕು ಅತ್ಲಾಗೆ ಹೆಂಗೋನುವೆ ಪಾಪ ಹೋಗ್ಬಿಟ್ಟು ಪ್ಯಾಟ್ಕನ ಹೋಗ್ಬಿಟ್ಟು ಯಾವ್ದನ್ನ ಅನಾಥಾಶ್ರಮಕ್ಕನ ಸೇರಿಸ್ಕೊಂಡು ಅಲ್ಲಿ ಆರಾಮಾಗನ ಇರ್ತದೆ ಇದೇನು ವಿಚಿತ್ರ ಹೋಗ್ಬಿಡ್ತಲ್ಲ ನಮ್ಮ ಬಾವಂಗೆ ಏನಾರ ತಲೆಗಿಲ್ಲ ಕೆಟ್ಟ ಹೋಗ್ಬಿಟ್ಟೈತಾ ಏನು ಆ ಮಮತಿ ಬಸ್ರಿ ಬ್ಯಾರೆ ಅಲ್ಲಿ ನೋಡು ಇದು ಒಳ್ಳೆ ಕತೆನಪ್ಪ ಇವ್ರದು ಈ ಶಾರದಿ ಯಾಕೆ ಹಿಂಗಾಡ್ತಾವಳೆ ಈ ಶಾರದಿ ಕತೆಯ ಕೇಳಂಗಿಲ್ಲ ಬಿಡಂಗಿಲ್ಲ ನಮ್ಮ ಬಾವಂಗೊಂದಲ್ಲ ಒಂದಿನ ಅರ್ಥ ಆಯ್ತದೆ ಹಳೆಯಂಡ್ರು ಪಾದ್ರೆ ಗಟ್ಟಿ ಅಂತ ಹೇಳ್ಬಿಟ್ಟು ಆವಾಗ ಸೊರೈತನ್ ಬಿಡು ಮೊದಲು ನಮ್ಮ ಅತ್ತೆನ ಮನೆ ಕರ್ಕೊಂಬರ್ಬೇಕಪ್ಪ ಹೋಗಿ ಯಪ್ಪ ಅಲ್ಲ ವಯಸ್ಸಾಗಿರೋರು ನಂಗೆಲ್ಲ ಬಿಟ್ಬಿಟ್ರೆ ಅಯ್ಯೋ ನಮ್ಮ ಅತ್ತೆಗೂ ಕೊಪ್ಶಿಯಾನೆ ಇರು ಹೋಗ್ತೀನಿ ಅಲ್ಲ ಕಣಕ್ಕ ಇಷ್ಟೆಲ್ಲ ಸಂಪಾದನೆ ಮಾಡಿ ಇಷ್ಟೆಲ್ಲ ಮಾಡಿ ಯೋನ್ ಬಂತಕ್ಕ ಲಾಭ ನಿನ್ನ ಗಂಡ ದೊಡ್ಡದಾಗ ಅದು ಮಾಡ್ದ ಇದು ಮಾಡ್ದ ಅಂತ ಹೇಳ್ಬಿಟ್ಟು ಕೊನೆಗೆ ನೋಡ್ದೇನಕ್ಕ 3 ಜನ ಮಕ್ಕಳು ಬೀದಿಗೆ ತೊಳ್ಬಿಟ್ರಲ್ಲ ನಿನ್ನ ಅದೇ ಕಣಕ್ಕ ಅದೇ ಹಣೆ ಬರಹ ಸರಿ ಇಲ್ಲ ಅನ್ನೋದು ಅದೇ ನೆನೆಯ ನಾನು ನನ್ನ ದೊಡ್ಡ ಮಗ ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ಸಹಾಯ ಮಾಡಿ ಮನೆ ಕಟ್ಟಕ್ಕೆಲ್ಲ ಇರಪರ ದುಡ್ಡೆಲ್ಲ ಕೊಟ್ಟು ಮಾಡಿದೆ ಅದು ಸಾಲದು ಅಂತ ಹೇಳ್ಬಿಟ್ಟು ನನ್ನ ಮಗಳು ಕಷ್ಟ ಆಗಿದ್ದಾಗ ಅವಳಿಗೂ ಸಹಾಯ ಮಾಡಿವ್ನಿ ಆಮೇಲೆ ಇನ್ನೇನು ಬಿಡು ಪೊದ್ದುಗೇನು ಮಾಡಿಲ್ಲ ಅದಕ್ಕೆ ಅವಳ ಮನೆಗೆ ನಾನು ಹೋಗ್ಲೂ ಇಲ್ಲ ಕೇಳಕ್ಕೂ ಇನ್ನಿಬ್ರಿಗೂ ಭಾಳ ಮಾಡ್ಬಿಟ್ಟಿದ್ದೀನಿ ಕಣಕ್ಕ ಎಲ್ಲ ಮರೆಸ್ಬಿಟ್ಟು ಇವತ್ತು ನನ್ನೇ ಬೀದಿಗೆ ತಳ್ಬಿಟ್ರು ನೋಡಕ್ಕ ಅಯ್ಯೋ ನಿನ್ನ ಈ ವಯಸ್ಸಾಗಿರೋ ಕಾಲದಾಗೆ ಹರಾಸಿವ ಅನ್ಕೊಂಡಿರ ಟೇಮಾಗ ಇದು ಯಾಕಕ್ಕ ಹಿಂಗೆ ಮಾಡ್ಕೊಂಬಿಟ್ಟೆ ನೀನಂತೂ ಅಯ್ಯೋ ಅದಕ್ಕೆ ಹೇಳೋದು ಎಲ್ಲರೂ ವಯಸ್ಸಾಗಿದ್ದಾಗ ದುಡ್ಡೆಲ್ಲ ಕಳ್ಕೊಂಬಾರ್ದು ವಯಸ್ಸಾದ್ಮೇಲೆ ಯಾರು ನೋಡೋಕ್ಕಿಲ್ಲ ದುಡ್ಡಿದ್ರೆ ನಾವನ್ನ ಸಂದಕ್ಕಿರ್ಬೋದು ಅದಕ್ಕೆ ಕಣಕ ನನ್ನ ಬ್ಯಾಂಕಾಗೆ 1 ಲಕ್ಷ ಗಂಟೆ ಮಾಡೋಗ್ಬಿಟ್ಟಿವ್ನಿ ನಾಳೆ ನನ್ನ ಮಕ್ಕಳು ಮೊಮ್ಮಕ್ಕಳು ಏನೋ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಹೆಂಗೋ ಅತ್ಲಾಗ ಲಕ್ಷ ಆಯ್ತದಲ್ಲ ನನಗೆ ನೀ ಅಂತ ಹೇಳ್ಬಿಟ್ಟು ನೀನು ಹಂಗೆ ಕೂಡಿ ಕಳೆದ್ಬಿಟ್ಬಿಟ್ಟು ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಬಿಟ್ಟೆ ನೋಡು ಏನು ಮಾಡೋಣಕ್ಕ ಈ ದಡ್ಡಿಗೆ ಏನು ಜ್ಞಾನದಯ ಆಗಲಿಲ್ಲ ಎಲ್ಲ ಯಾಕೆ ಕೊಟ್ಟೋಯ್ತು ಆ ಮನೆ ಕಟ್ಟಕ್ಕೆ ಆ ದೊಡ್ಡ ಮಗನ ಮನೆ ಕಟ್ಟಕ್ಕೆ ಯಾವ ಪಾರ್ಟಿ ಕಷ್ಟಪಟ್ಬಿಟ್ಟೆ ಗೊತ್ತೇನಕ್ಕ ಯಾವ ಪಾರ್ಟಿ ಕಷ್ಟಪಟ್ಬಿಟ್ಟೆ ಬುಡಕ್ಕ ನನ್ನ ಮಗಳು ಮೋಸ ಮಾಡ್ಬಿಟ್ಲು ಎಲ್ಲ ಮೋಸ ಮಾಡ್ಬಿಟ್ರು ಬುಡಕ್ಕ ಈಗ ಏನು ಮಾಡಬೇಕು ಅನ್ಕೊಂಡಿದ್ಯಾಕ ಪ್ಯಾಟನಾಗೆ ಅದು ಯಾವ ಅನಾಥಾಶ್ರಮ ಅಂತ ಹೇಳ್ಬಿಟ್ಟು ಹೋಗಂತಲ್ಲ ಅನಾಥಾಶ್ರಮಕ್ಕೆ ನೀವು ಹೋಗ್ಬಿಡೋಣ ಅಂತ ಅನ್ಕೊಬಿಟ್ಟಿವ್ನಿ ನನ್ನ ಹತ್ರ ಏನೂ ಇಲ್ಲ ಖಾಲಿ ಕೈ ಅದಕ್ಕೆ ಕುಂತ್ಕೊಂಡಿವ್ನಿ ಆರಾಮಕ್ಕ ಯಾರ ತಗನ 100 ರೂಪಾಯಿ ಇಸ್ಕೊಬಿಟ್ಟು ಬರ್ತೀನಿ ಇರು ನಿಂಗೆ ಹೋಗೋಕ್ಕೆ ಹೋಗ್ಬಿಟ್ಟು ಎಲ್ಲ ಆಟೋದಾಗೆಲ್ಲ ಹೋಗ್ಬೇಕಲ್ಲ ಅದಕ್ಕೆಲ್ಲ ಸೇರಿ ಒಂದು 500 ರೂಪಾಯಿ ಇಸ್ಕೊಬಿಟ್ಟು ಬಂದು ಕೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ಓದ್ಲು ಕಣಕ್ಕ ಅದಕ್ಕೆ ನಾನು ನೋಡನಿ ಅಂತ ಹೇಳ್ಬಿಟ್ಟು ಕುಂತ್ಕೊಂಡಿವ್ನಿ ಯಾರನ್ನ ದುಡ್ಡು ಕೊಟ್ಬಿಟ್ರೆ ಅತ್ಲಾಗ ಹಂಗೇನೇನಿಯ ಹೊಂಟ್ಬಿಡ್ತೀನಿ ನಾನು ಇಂಥ ಗತಿ ಬರಬಾರ್ದಾಗಿತ್ತು ಕಣಕ್ಕೋ ನಿಂಗೆ ಇಂಥ ಗತಿ ಬರಬಾರ್ದಾಗಿತ್ತು ಹೊಟ್ಟೆಲ್ಲ ಉರಿತದೆ ಇರು ಮನ್ನಗೆ ನಾನು ದುಡ್ಡು ಮಡಗಿದೆ ಒಂದು 200 ರೂಪಾಯಿ ತಂದು ಕೊಡ್ತೀನಿ ನಿಂಗೆ ಆಯ್ತದೆ ಏನು ಕಣ ಅತ್ತೆ ಅತ್ತೆ ಇದೇನತ್ತೆ ನಾನು ಇರ್ಬೇಕಾದ್ರೆ ನೀವು ಅನಾಥಾಶ್ರಮಕ್ಕೆ ಹೋಗ್ತಿದ್ದೀರಾ ಅಂತಂದ್ರೆ ಏನತ್ತೆ ಇನ್ನೇನು ಮಾಡ್ತಾರೆ ಮಕ್ಕಳು ಸಾಸಿಗಳು ಎಲ್ಲನೂ ಈಚೆ ಕಡೆಗೆ ತೊಳೆದ್ರೆ ನಿಮ್ಮ ಅತ್ತೆ ತಾನೇ ಏನು ಮಾಡ್ತಾಳೆ ಹಲೋ ಕುಜ್ಮಿ ಪ್ಲೀಸ್ ದಯವಿಟ್ಟು ನಮ್ಮ ಸಂಸಾರದಕ್ಕೆ ನಮ್ದು ಪುಟ್ಪುಡಿ ನೀವೇನಿಲ್ಲಿ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಬರೋ ಅವಶ್ಯಕತೆ ಇಲ್ಲ
ನಾನೇನ್ ಮನೆಯಿಂದ ಈಚೆ ಕಡೆಗೆ ಹಾಕೋದ್ ನನ್ನ ಮತ್ತೆನಾ? ಅಯ್ಯ ನೀವು ಹೊಸಿ ನಿಂತ್ಕೊಳ್ಳಿ. ಅಲ್ಲ ಮತ್ತೆ ನಿಮ್ಮ ಅತ್ತೆ ದೇವಸ್ಥಾನದಾಗ ಬಂದು ಕುಂತ್ಕೊಂಡವಳೆ ಅಂತ ಹೇಳಿದ್ರೆ ಒಬ್ರು ಕ್ಯಾರೆ ಅನ್ನೋರ್ನುವೆ ಇಲ್ಲ. ನಮ್ಮ ಅತ್ತೆ ಮನೆ ಬಿಟ್ಬಿಟ್ಟು ಹಿಂಗೆಲ್ಲ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನಮ್ಗೇನ್ ಕನ್ಸ ಬಿದ್ದಿತ್ತು. ಇವಾಗ ಬಂದಿದ್ದೀನಿ ತಾನೆ, ನಮ್ಮ ಅತ್ತೆ ತಾಗ ಮಾತಾಡ್ತೀವಿ ತಾನೆ, ಹೊಸಿ ಮಾತಾಡಕ್ಕ ನಾ ಬುಡಿ. ಸರಿ ಮಾತಾಡವ. ಅತ್ತೆ ಅತ್ತೆ ಇದು ಯಾಕತ್ತೆ ನಮ್ಮ ಅಂತಕ್ ಬರೋದ್ ಬಿಟ್ಬಿಟ್ಟು ಇದು ಯಾಕೆ ಹಿಂಗೇನೆ ನೀ ಬ್ಯಾಗ್ ಹೊತ್ಕೊಂಡು ಅನಾಥಾಶ್ರಮಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಅಂಟ್ಬಿಟ್ಟಿದ್ದೀರಲ್ಲ? ಅಂತದ್ ಏನಾಯ್ತು ಇವಾಗ ಅನಾಥಾಶ್ರಮಕ್ಕೆ ಹೋಗಂತದ್ದು? ನಮ್ಮ ಅಂತಕ್ ಒಂದ್ ಮಾತು ಬಂದ್ಬಿಟ್ಟು ಹಿಂಗೆ ಹೇಳಿದ್ರೆ ಆಯ್ತಿರಲ್ವಾ? ನಂಗೆ ನಿಮ್ಮ ಮನೆಗಳಲ್ಲಿ ಏನು ನಡೀತೈತೆ ಅಂತ ಹೇಳ್ಬಿಟ್ಟು ನನಗೆ ಕನ್ಸು ಬೀಳ್ತದ. ಏಳು ನೀವೇನೇ ನೀಯ ಕನ್ಸು ಬೀಳ್ತದ? ಒಂದು ಮಾತು ಬಂದ್ಬಿಟ್ಟು ಪೊದ್ದಿ ಹಿಂಗಿಂಗ್ ಕಣವ, ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ಕಣವ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ನಾನು ಅತ್ಲಾಗಿ ಹೆಂಗೋನುವೆ ಕರ್ಕತ್ತಿದ್ದೆ ಮನೆಗೆ. ನಿಂದು ಒಳ್ಳೆನೇ ನೀಯ ಕತೆ ಆಗೋಗ್ಬಿಡ್ತಲ್ಲತ್ತೆ ಹೇಳ್ತಿದ್ದಂಗೆ. ಪೊದ್ದಿ ಯಾವ ಮಕ ಒತ್ಕೊಂಡು ನಿಂತಾಗ ಬರಲಿ ಹೇಳು, ನಾನು ಯಾವ ಮಕ ಒತ್ಕೊಂಡು ಬರಲಿ ನಿಂತಾಗೆ? ನಿನಗೆ ಏನು ತಾನೇ ಮಾಡಿದ್ದೀನಿ? ನಿನ್ನೆ ನೀ ಮನೆ ಬಿಟ್ಬಿಟ್ಟು ಕಳಿಸಿ ಗುಡಿಸ್ಲನಾಗಿರಂಗೆ ಮಾಡಿದೆ. ನೀನು ಜ್ವರ ಚಳಿ ಅಂತ ಹೇಳ್ಬಿಟ್ಟು ಮಂತಕ್ಕೆ ಬಂದ್ರು ನಾನು ಕ್ಯಾರೆ ಅಂದಿದ್ದಂಗೆ ನಿನ್ನ ಈಚೆ ಕಡೆ ಕಳಿಸ್ಬಿಟ್ಟೆ. ಅಂಥದ್ರಾಗೆ ನಾನು ಯಾವ ಮಕ ಒತ್ಕೊಂಡು ನಿಂತಾಗ ಬಂದ್ಬಿಟ್ಟು ಸಹಾಯ ಕೇಳಿ ಹೇಳು? ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳಿ ಹೇಳು? ಮೊಮ್ತಿಂಗ್ ಮನೆ ಕಟ್ಟಕ್ಕೆ ಯಾವ ಪಾಟಿ ಸಹಾಯ ಮಾಡಿದೆ, ಆದರೆ ನಿನಗೆ ಒಂದು ರೂಪಾಯಿನೂ ಸಹಾಯ ಮಾಡಲಿಲ್ಲ. ಇಷ್ಟೆಲ್ಲನೂ ಮಾಡಿ ಅದು ಹೆಂಗೆ ನಾನು ಬಂದ್ಬಿಟ್ಟು ಪೊದ್ದಿನ ನಿಮ್ಮ ಮನೆಗಿತ್ತೀನಿ ಅಂತ ಹೇಳು? ಅಯ್ಯೋ ಅತ್ತೆ, ಅದೆಲ್ಲ ಟೇಮ್ ಅತ್ತೆ, ಟೇಮು ಎಲ್ಲ ನಡೆದೋಯ್ತದೆ, ಏನು ಮಾಡೋಕ್ಕಾಗಕ್ಕಿಲ್ಲ. ನೀವು ನನಗೆ ಕೊಟ್ಟಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಸದ್ಯ ನಿಮಗೆ ಬುದ್ಧಿ ಬಂದ್ಬಿಟ್ರೆ ಸಾಕು ಅಷ್ಟೇ. ನೀಯ ನನಗೇನು ಬೇಜಾರಿಲ್ಲ. ಎದ್ ನಡೀರಿ, ಇಲ್ಲೇನೆ ನೀವು ಕೂತ್ಕೊಂಡು ಅನಾಥಾಶ್ರಮಕ್ಕೆ ಹೋಗ್ಬಿಟ್ರೆ ಅಲ್ಲೇನು ಹೆಂಗೆ ನೋಡ್ಕೊಬಿಡ್ತಾರ ಏನೋ ಯಾರೋ ಗೊತ್ತು. ನಾವು ಇದ್ದಂಗೆ ನೀವು ಅನಾಥಾಶ್ರಮಕ್ಕೆ ಸೇರೋದು ಅಂತಂದ್ರೆ ಏನು? ಅಯ್ಯೋ ಎದ್ದೊಳಿ ಮ್ಯಾಕೆ ನಡಿ, ಮಂತಕ್ಕೆ ಹೋಗೋಣ ನಡೀರಿ. ಅದು ಪೊದ್ದಿ ನನಗೆ ಕ್ಷಮಿಸ್ಬಿಡವ, ನನಗೆ ಕ್ಷಮಿಸ್ಬಿಡು. ಅತ್ತೆ ಅದೆಲ್ಲ ನಿಧಾನಕ್ಕೆ ಕ್ಷಮಿಸೋದು ಗಿಮ್ಸೋದು ಎಲ್ಲ ನಿಧಾನಕ್ಕೆ ಮಾತಾಡನಿ. ಇವಾಗ ಸುಮ್ಕೆನಿಯ ಎದೊಳಿ ಮ್ಯಾಕ್ ಸುಮ್ಕೆನಿಯ ಎದ್ಬಿಟ್ಟು ನಡೀರಿ, ಸುಮ್ಕೆನಿಯ ಮಂತಕ್ಕೆ ನಡೀರಿ, ಬ್ಯಾಗ್ ಹಿಡ್ಕತ್ತೀನಿ ಎದ್ದೊಳಿ. ಸರಿ ಕಣವ, ಆಯ್ತು. ನೀನು ಹೆಂಗೆ ಹೇಳ್ತೀಯೋ ಹಂಗೇನೆ ನೀ ಆಯ್ತು. ನಡೀರಿ ಅತ್ತೆ. ಅಕ್ಕ ಹೆಂಗೋ ಅತ್ಲಾಗ ನೀನು ಸಸ್ಯ ಕರ್ಕೊಂಡು ಹೋಯ್ತಾವಳೆ. ಇಂಥ ಸಸ್ಯನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ ಕಣಕ್ಕ. ಎಲ್ಲರೂ ಮನೆಯಿಂದ ಈಚೆ ಕಡೆಗೆ ಹಾಕಿದಾಗೂ ಪೊದ್ದಿ ಬಂದ್ಬಿಟ್ಟು ನೀನು ಕರ್ಕೊಂಡು ಹೋಯ್ತಾವಳೆ ಅಂತಂದ್ರೆ ನೀನು ಖುಷಿನೇ ನೀಯೇ ಪಡಬೇಕು. ನಡಿ ಮಂತಕ್ಕೆ ನಡಿ. ಪೊದ್ದು ನಿಂಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಕಣವ, ಕಡಿಮೆ ನೀಯ. ನನಗೆ ಸಾತ್ತೋಗ್ಬಿಡನಿ ಅಂತ ಅನ್ನಿಸ್ಬಿಟ್ಟಿದ್ದು. ನಂಗಂತೂ ಕೆರೆ ಕಾರ್ಬಿಟ್ಟು ನೀನಿಗೆ ಕರ್ಕೊಂಡು ಹೋಯ್ತಿದ್ಯಲ್ಲ, ಹೆಂಗೋ ಸಮಾಧಾನ ಆಯ್ತದೆ. ಸರಿ ಕಣವ, ಬಾ. ಅತ್ತೆ ಬನ್ನಿ ಮನೆಗೆ. ನೀವಂತೂ ನಮ್ಮ ಮನೆಗೆ ಬಂದೇ ಇಲ್ಲ ಅನ್ನಿಸ್ತದೆ. ಮೊದಲನೇ ಕಿತ ಬತ್ತಿದ್ದೀರೇನೋ ಅನ್ನಿಸ್ತಾ ಇತ್ತು ಮನೆಗೆ. ನಡೀರಿ ಹೋಗನಿ. ಅಮ್ಮ ಮಗ, ಅಮ್ಮ ಅಲ್ಲಿ ಕೆಂಪ ಎಲ್ಲ ಹೇಳಿದ್ರು ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವ್ರೆ, ದೇವಸ್ಥಾನ ಕುಂತ್ಕೊಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ನಾನು ಬಡ ಅಂತ ದೇವಸ್ಥಾನ ತಕೋದ್ನ. ದೇವಸ್ಥಾನ ಬಂದ್ರೆ ನೀನು ಇರ್ಲಿಲ್ವಾ? ಯಪ್ಪ ನನಗಂತೂ ಭಯ ಆಗ್ಬಿಡ್ತು. ಪೊದ್ದಿ ವಿಷಯ ಹೇಳೋಣ ಅಂತ ಹೇಳ್ಬಿಟ್ಟು ಓಡೋಡಿ ಬಂದೆ. ಅಷ್ಟಾಗಿ ನೀನೇನಿಯ ಮಂತಕ್ಕೆ ಬಂದ್ಬಿಟ್ಟಿದ್ಯಾ? ಲೋ ಮಗ, ನಾನು ಬರಲಿಲ್ಲ ಕಡ್ಲ ಮಂತಕ್ಕೆ. ನೀನು ಎಂಡ್ರು ಪೊದ್ದುನೇನಿಯ. ಅತ್ತೆ ನಾವೆಲ್ಲ ಇರಬೇಕಾದ್ರೆ ನೀನು ಯಾಕತ್ತೆ ಅನಾಥಾಶ್ರಮಕ್ಕೆ ಸೇರ್ತೀಯಾ? ಬಾತೆ ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಲು ಕಣಪ್ಪ. ನೀನು ಎಂಡ್ರು ದೇವ್ರು ಇದ್ದಂಗೆ ದೇವ್ರಣೆಗೂ ತರಿದ್ರು ನನ್ನ ಮಗ. ನಿಮ್ಮ ಅಣ್ಣ ಹಂಗೆ ನೀನು ನಿನ್ನ ತಂಗಿ ಎಲ್ಲರೂ ನಾನು ಈಚೆ ಕಡೆಗೆ ಕಳಿಸ್ಬಿಟ್ರು. ಹೆಂಗೋ ಅತ್ಲಾಗೆ ಪೊದ್ದು ಬರಲಿಲ್ಲ ಅಂದಿದ್ರೆ ಇಷ್ಟೊತ್ತು ನಾನು ಏನಾಗೋಗ್ಬಿಟ್ಟಿದ್ನೋ ಏನು ಕತೆಯ ನಾಕಾಣೆ. ಅಂತೂ ಇಂತೂ ನೀನು ಎಂಡ್ರು ಬಂದ್ಬಿಟ್ಟು ನನ್ನ ಕರ್ಕೊಂಬಂದ್ಬಿಟ್ಲು ಕಣಪ್ಪ, ಕರ್ಕೊಂಬಂದ್ಬಿಟ್ಲು. 10 ರೂಪಾಯಿದು ಏನೂ ಸಹಾಯ ಮಾಡಿಲ್ಲ ನಿನ್ಗೂ ಪೊದ್ದುಗೂ. ಆದ್ರೂ ಇಷ್ಟೆಲ್ಲ ಪಿರುತಿ ಮಾಡಿಕೊಂಡಿದ್ದೀರಾ. ಇಷ್ಟು ದಿನ ನಿಮ್ಮ ಬೆಲೆ ಏನು, ನಿಮ್ಮ ಪಿರುತಿ ಏನು ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ನೋಡು. ಅಮ್ಮ ದೇವ್ರಣೆ ಪೊದ್ದು, ನಿನ್ನ ದೇವ್ರಣೆ ನಾನು ಎಂತಿಯಲ್ಲ, ನನ್ನ ಪಾಲಿನ ದೇವತೆ ಇದ್ದಂಗೆ ಏನಿಯ ಬಿಡು. ನೀನಂತೂ ನಮ್ಮ ಅಮ್ಮನ ನೀನು ಸೇರಿಸಲ್ವ ಅಂತ ಅನ್ಕೊಬಿಟ್ಟೆ. ಆದರೆ ನಿನ್ನ ಮನಸ್ಸು ದೊಡ್ಡದು ಬಿಡು. ಅಮ್ಮ ನಡಿಯಮ್ಮ, ನಡಿ, ನಾವೇ ಸಾಕಂತೀವಿ ನಿನ್ನ. ನಡಿ ಒಳಗಡಿಕೆ ಪೊದ್ದು, ನಡಿ. ಅಮ್ಮೋ ಇದೇನೇ ನೀಯ ನಮ್ಮ ಮನೆ. ನೀನು ಬಾಮ ಅಂದ್ರೂ ಗೊತ್ತಾ ಇರಲಿಲ್ವಲ್ಲ. ನೋಡು ಇದೇನೇ ನೀಯ. ಆ ಮನೆ ಎಷ್ಟು ದೊಡ್ಡದಾಗಿಲ್ಲ ಅಂದ್ರೂ ಹಂಗೋ ಹಿಂಗೋ ಕಷ್ಟಪಟ್ಬಿಟ್ಟು ಕಟ್ಟಿದ್ದೀವಿ ಮನೆಯ. ಅಮ್ಮ ನಿನ್ನ ಮೇಲೆ ಇಲ್ಲೇ ನೀಯ ಖುಷಿಯಾಗಿರು, ಸರಿನಾ? ಸರಿ ಕಣ ಮಗ, ಸರಿ ಆಯ್ತು. ರೀ ಹೋಗ್ರಿ, ಅತ್ತೆ ಬಂದೈತಲ್ಲ, ಮಟನ್ ಗಿಟನ್ ತಗೊಂಬಿಟ್ಟು ಬಾ ಹೋಗಿ. ಮಟನ್ ಗಿಟನ್ ಸಾರು ಏನಾರ ಮಾಡೋಣ. ಈಗ ತಗೊಂಬಂದೆ ಇರು ಹೋಗಿ. ಅತ್ತೆ ನೀವೇನ್ ಬೇಜಾರು ಮಾಡ್ಕೋಬೇಡಿ. ಇದು ನನ್ನ ಸೊಸೆ ಮನೆ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನಿಲ್ಲ. ನೀವುನುವೆ ಆರಾಮಾಗೆ ಅತ್ತೆ ತರ ನಿನಗೆ ಇರ್ಬೇಕು ನಮ್ಮ ಮನೆಯಾಗೆ, ಸರಿನಾ? ಸರಿ ಕಣವಪ್ಪದ್ದು, ಸರಿ. ಈ ಬಡಪಾಯಿಗೆ ಇಷ್ಟೆಲ್ಲ ನನವೇ ನೋಡ್ಕೊತಾ ಇದೆಯಲ್ಲ, ನನಗೆ ಅದಕ್ಕಿನ್ನವೇ ಸಂತೋಷ ಬೇರೆ ಏನೂ ಇಲ್ಲ. ಸರಿ ಕಣವ, ಆಯ್ತು. ನನ್ನ ಮನೆನೇ ಇದು. ಮತ್ತೆ ಇದು ನಿಮ್ಮ ಮನೆನೇನಿಯ, ನಿಮ್ದೇನೇನಿಯ, ಎಲ್ಲ ನಿಮ್ದೇ ಅಂತ ನೀ ಅನ್ಕೋಬಿಡಿ, ಸರಿನಾ? ನೀವು ಆರಾಮಾಗಿ ಕುಂತ್ಕೊಳ್ಳಿ. ನಾನು ಮಟನ್ ಸಾರಿಗೆ ಮಸಾಲೆ ಗಿಸಾಲೆ ಎಲ್ಲ ರುಬ್ಕೊಬಿಡ್ತೀನಿ. ಸರಿನಾ? ಕುಂತ್ಕೊಳ್ಳಿ. ಹಂಗೇನಿಯಾ ನಿಮ್ಗೂ ಒಂದು ಬೇರೆ ರೂಮ್ ಐತೆ ನೋಡಿ, ಇಲ್ಲಿ ಮುಂದೆ ಅಲ್ಲೈತಲ್ಲ 2 ರೂಮ್ ಇರೋದು. ಒಂದು ರೂಮಾಗ ನಾವಿರ್ತೀವಿ, ಇನ್ನೊಂದು ರೂಮಾಗ ನೀನು ಇದ್ಬಿಡಿಯತ್ತೆ, ಸರಿನಾ? ಯಾರು ನಿಂಗೆ ತೊಂದರೆ ಕೊಡಕ್ಕಿಲ್ಲ. ನಡೀರಿ ಬ್ಯಾಗ್ ತಕೊಂಡು. ಆಯ್ತು ಕಣವ, ಆಯ್ತಾಯ್ತು. ಪೊದ್ದಿ ಒಂಚೂರು ಮೆಣಸಿನ್ಕಾಯಿ ಥರ ಆದ್ರೂ ಮನಸ್ಸು ಬೆಣ್ಣೆ ಇದ್ದಂಗೆ. ಇವಳು ಮನಸ್ಸು ಅರ್ಥ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗಲೇ ಇಲ್ಲ. ಕೊನೆಗೂ ಇವಾಗ ಅರ್ಥ ಆಯ್ತೈತೆ. ಏನು ಮಾಡೋಕ್ಕಾಯ್ತದೆ?
ಬಿಡು ಅಷ್ಟೇ ನೀಯ ನನ್ನ ಸೊಸೆ ನನ್ನ ಮನೆ ಕರ್ಕೊಂಡ್ಬಿಟ್ಲ ಅದೇ ನೀಯ ನಂಗೆ ಭಾಳ ಖುಷಿ ಇನ್ನು ಮ್ಯಾಲೆ ಇಲ್ಲೇ ನೀ ಆರಾಮಾಗಿ ಇದ್ಬಿಡ್ತೀನಿ